ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SLR ಪಾರ್ಸರ್ ಪ್ರಾಬ್ಲಮ್ ನ ಹೇಗೆ ಸಿಂಪಲ್ ಆಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ 6 ಸ್ಟೆಪ್ಸ್ ಬರುತ್ತೆ. ಈಗ 4 ಸ್ಟೆಪ್ಸ್ ನ ತೋರಿಸ್ತೀನಿ, ನೆಕ್ಸ್ಟ್ 2 ಸ್ಟೆಪ್ಸ್ ನ ಆಮೇಲೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ, S gives to CAD ಇದು ಪೂರ್ತಿ ಒಂದು ಪ್ರೊಜೆಕ್ಷನ್, A gives rise to small a small b ಒಂದು ಪ್ರೊಜೆಕ್ಷನ್, A gives rise to small e ಒಂದು ಪ್ರೊಜೆಕ್ಷನ್. ಈ ಬಾರ್ ಇದ್ರೆ ಏನಂತ ಅರ್ಥ, ಎರಡು ಸಪರೇಟ್ ಪ್ರೊಜೆಕ್ಷನ್ಸ್ ಅಂತ ಅರ್ಥ. ಫಸ್ಟ್ ಏನ್ ಮಾಡಬೇಕು, ಆರ್ಗ್ಯುಮೆಂಟ್ ಅಂಡ್ ನಂಬರ್ ದ ಗಿವನ್ ಗ್ರಾಮರ್. ಸೊ ಫಸ್ಟ್ ಮೊದಲನೇದೇನು ಎಸ್. ಸೊ ಎಸ್ ಗೆ ಏನ್ ಮಾಡಬೇಕು, ಎಸ್ ಡ್ಯಾಶ್ ಇಂದ ಫಸ್ಟ್ ನಾನು ಎಸ್ ನ ತರಬೇಕು. ಯಾಕಂತಂದ್ರೆ ನೋಡಿ, ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಒಂದು. ನೆಕ್ಸ್ಟ್ ಎಸ್ ಇಂದ ಇನ್ನ ಉಳಿದಿರುವಂತ ಕ್ವಶನ್ ಅನ್ನ ಬರೀರಿ. ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಎ ಡಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಸ್ಲ್ಯಾಶ್ ಇ. ಈಗ ನಂಬರ್ ಮಾಡಬೇಕು. ಸೊ 0 ಇಂದನಾರು ಶುರು ಮಾಡಬಹುದು, 1 ಇಂದನಾರು ಶುರು ಮಾಡಬಹುದು. ಸೊ ನಾನು 0 ಇಂದ ಶುರು ಮಾಡ್ತೀನಿ. ಸೊ 0 1. ಸೊ ಇದು ಸ್ಮಾಲ್ ಎ ಸ್ಮಾಲ್ ಬಿ ಒಂದು ಸಪರೇಟ್ ಅಲ್ವಾ. ಸೊ 2 ಮತ್ತೆ 3. ಸೊ 0 ಇಂದ 3 ವರೆಗೂ ನಾನು ಆರ್ಗ್ಯುಮೆಂಟ್ ಆಯಿತು, ನಂಬರ್ ಆಯಿತು. ಸ್ಟೆಪ್ 1 ಮುಗಿತು. ನೆಕ್ಸ್ಟ್ ಸ್ಟೆಪ್ 2 ಕೊಟ್ಟಿರುವಂತಹ ಗ್ರಾಮರ್. ಸೊ ಕೊಟ್ಟಿರುವಂತಹ ಗ್ರಾಮರ್ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡಲ್ವಾ. ಸೊ ಇದಕ್ಕೆ ಇದು ಅಷ್ಟಕ್ಕೂ ಸೇರಿಸ್ಕೊಂಡು ನಾನೇನ್ ಮಾಡಬೇಕು, ಫಸ್ಟ್ ಮತ್ತೆ ಫಾಲೋನ ಕಂಡುಹಿಡಿಬೇಕು. ಸೊ ಫಸ್ಟ್ ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀವಿ, ಕೆಳಗಡೆಯಿಂದ ಮೇಲೆ ಹೋಗ್ತೀವಿ. ಸೊ ಫಸ್ಟ್ ಆಫ್ ಮೊದಲನೇದು ಯಾವುದು, ಕೆಳಗಡೆಯಿಂದ ಇರೋದು ಕ್ಯಾಪಿಟಲ್ ಲೆಟರ್ ಎ. ಫಸ್ಟ್ ಆಫ್ ಎ ಇಸ್ ಈಕ್ವಲ್ ಟು ಮೊದಲನೇ ಪ್ರೊಜೆಕ್ಷನ್ ಏನು, ಸ್ಮಾಲ್ ಎ ಸ್ಮಾಲ್ ಬಿ. ಸ್ಮಾಲ್ ಲೆಟರ್ ಇದ್ರೆ ಅದನ್ನೇ ಬರೀಬೇಕು. ಸೊ ಸ್ಮಾಲ್ ಎ ಸ್ಮಾಲ್ ಬಿ ಫಸ್ಟ್ ಯಾವ್ದಿರೋದು, ಸ್ಮಾಲ್ ಎ. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಯಾವ್ದಿರೋದು, ಎ ಗಿವ್ ರೈಸ್ ಟು ಸ್ಮಾಲ್ ಇ. ಸೊ ಸ್ಮಾಲ್ ಲೆಟರ್ ಇರೋದ್ರಿಂದ ಡೈರೆಕ್ಟ್ ಇ ಅಂತ ಬರೀಬೇಕು. ಸೊ ಫಸ್ಟ್ ಆಫ್ ಎ ಆಯ್ತು. ನೆಕ್ಸ್ಟ್ ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎಸ್. ಸೊ ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎಸ್ ಏನಿದೆ, ಒಂದೇ ಒಂದು ಪ್ರೊಜೆಕ್ಷನ್, ಸ್ಮಾಲ್ ಸಿ ಕ್ಯಾಪಿಟಲ್ ಎ ಸ್ಮಾಲ್ ಡಿ. ಸ್ಮಾಲ್ ಲೆಟರ್ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಬರೀಬೇಕು, ಸ್ಮಾಲ್ ಸಿ. ನೆಕ್ಸ್ಟ್ ಫಸ್ಟ್ ಆಫ್ ಎಸ್ ಡ್ಯಾಶ್. ಸೊ ಫಸ್ಟ್ ಆಫ್ ಎಸ್ ಡ್ಯಾಶ್ ಏನಾಗುತ್ತೆ, ಫಸ್ಟ್ ಆಫ್ ಎಸ್ ಡ್ಯಾಶ್ ಕ್ಯಾಪಿಟಲ್ ಲೆಟರ್ ಎಸ್ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಎಸ್ ಇದ್ರೆ ಏನ್ ಮಾಡಬೇಕು, ಫಸ್ಟ್ ಆಫ್ ಆ ಕ್ಯಾಪಿಟಲ್ ಲೆಟರ್ ಯಾವುದು, ಕ್ಯಾಪಿಟಲ್ ಲೆಟರ್ ಎಸ್. ಸೊ ಫಸ್ಟ್ ಆಫ್ ಎಸ್ ಏನು, ಫಸ್ಟ್ ಆಫ್ ಎಸ್ ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಸ್ಮಾಲ್ ಲೆಟರ್ ಸಿ. ಇವಾಗ ಏನಾಯ್ತು, ಕೊಟ್ಟಿರುವಂತ ಆರ್ಗ್ಯುಮೆಂಟ್ ಮಾಡಿರುವಂತ ಮ್ಯಾಟ್ರಿಕ್ಸ್ ಆರ್ಗ್ಯುಮೆಂಟ್ ಮಾಡಿರುವಂತ ಗ್ರಾಮರ್ಗೆ ನಾವು ಫಸ್ಟ್ ನ ಬರೆದ್ವಿ. ನೆಕ್ಸ್ಟ್ ಫಾಲೋನ ಬರೀಬೇಕು. ಸೊ ಫಾಲೋ ಹೇಗೆ ಬರೀಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರಿತಾ ಹೋಗ್ಬೇಕು. ಸೊ ಎಸ್ ಡ್ಯಾಶ್ ಗೆ ಫಾಲೋ ಏನಾಗುತ್ತೆ, ಎಸ್ ಡ್ಯಾಶ್ ಗೆ ಫಾಲೋ. ಸೊ ಮೊದಲನೇದು ಯಾವ್ದಿರುತ್ತೆ, ಅದಕ್ಕೆ ಯಾವತ್ತಿದ್ರು ಸ್ಟಾರ್ಟಿಂಗ್ ಡೈರೆಕ್ಟ್ ಡಾಲರ್ ಬಂದೇ ಬರುತ್ತೆ. ಸೊ ಅದರ ಜೊತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಡ್ಯಾಶ್ ಎಲ್ಲಾದ್ರೂ ಇದೆಯಾ ಅಂತ ನೋಡಿ. ಎಸ್ ಡ್ಯಾಶ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೂ ಇಲ್ಲ. ಸೊ ಡಾಲರ್ ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಯಾವುದು, ಎಸ್. ಫಾಲೋ ಆಫ್ ಎಸ್. ಸೊ ಫಾಲೋ ಆಫ್ ಎಸ್ ಏನಾಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಎಲ್ಲೆಲ್ಲಿದೆ ನೋಡಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಇಲ್ಲಿದೆ. ಸೊ ಇಲ್ಲಿರೋದ್ರಿಂದ ಇದರ ಫಾಲೋ ಏನು, ಇದರ ಪಕ್ಕದಲ್ಲಿ ಏನೂ ಇಲ್ಲ. ಸೊ ಏನ್ ಮಾಡಬೇಕು, ಎಸ್ ಇಂದ ನಾನು ಸೋರ್ಸ್ ಗೆ ರೂಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಸೋರ್ಸ್ ನ ತೋರಿಸಿದಾಗ ಏನ್ ಮಾಡಬೇಕು, ಸೋರ್ಸಿನ ಫಾಲೋ ಅನ್ನ ಬರೀಬೇಕು. ಸೊ ಫಾಲೋ ಆಫ್ ಸೋರ್ಸ್ ಯಾವುದು, ಎಸ್ ಡ್ಯಾಶ್. ಸೊ ಫಾಲೋ ಆಫ್ ಎಸ್ ಡ್ಯಾಶ್ ನನಗೆ ಗೊತ್ತಿದೆ ಏನು, ಡಾಲರ್. ನೆಕ್ಸ್ಟ್ ಯಾವ್ದು, ಎ ಬರಬೇಕು, ಎ. ಫಾಲೋ ಆಫ್ ಎ ಎಲ್ಲಿದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಎ ಇಲ್ಲಿದೆ. ಸೊ ಅದರ ಜಸ್ಟ್ ಪಕ್ಕದಲ್ಲಿರುವಂತದ್ದೇನು, ಸ್ಮಾಲ್ ಲೆಟರ್ ಡಿ. ಸೊ ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ಸೊ ಇವಾಗ ಏನಾಯ್ತು, ಸ್ಟೆಪ್ 1 ಸ್ಟೆಪ್ 2 ಮುಗೀತು. ಆರ್ಗ್ಯುಮೆಂಟೇಶನ್ ಆಯ್ತು, ಫಸ್ಟ್ ಅಂಡ್ ಫಾಲೋ ಆಯ್ತು. ಇವಾಗ DFA ಡಯಾಗ್ರಾಮ್ ನ ಬರೀಬೇಕು. ಸೊ ಫಸ್ಟ್ ಯಾವ್ದು ಪ್ರೊಜೆಕ್ಷನ್ ಮಾಡ್ತಿರೋದು, ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್. ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಆಯ್ತು. ಸೊ ಇದು ಕ್ಯಾಪಿಟಲ್ ಲೆಟರ್ ಅಲ್ವಾ. ಸೊ ಈ ಕ್ಯಾಪಿಟಲ್ ಲೆಟರ್ ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿ. ಸೊ ಯಾವುದು, ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಕ್ಯಾಪಿಟಲ್ ಎ ಸ್ಮಾಲ್ ಡಿ. ನೆಕ್ಸ್ಟ್ ಕೊನೆಯಲ್ಲಿರುವಂತದ್ದೇನು, ಸ್ಮಾಲ್ ಡಿ. ಸೊ ಸ್ಮಾಲ್ ಲೆಟರ್ ಇದ್ದಾಗ ಏನ್ ಮಾಡಬೇಕು, ಎಕ್ಸ್ಪೆನ್ಷನ್ ನ ನಿಲ್ಲಿಸಬೇಕು. ಏನ ಬರೆಯಲಿಲ್ಲ, ಯಾಕೆ ಸ್ಮಾಲ್ ಲೆಟರ್ ಇಂದ ಎಂಡ್ ಆಗಿರೋದು. ಸೊ ಇಷ್ಟನ್ನೇ ಎಂಡ್ ಮಾಡ್ತೀವಿ. ಸೊ ಎಂಡ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಪ್ರತಿಯೊಂದು ಪ್ರೊಜೆಕ್ಷನ್ ಇಂದ ಹಿಂದೆ ಸ್ಟಾರ್ಟಿಂಗ್ ಅಲ್ಲಿ ಡಾಟ್ ನ ಇಡ್ತೀನಿ. ಸೊ ಒಂದೇ ಒಂದು ಪ್ರೊಜೆಕ್ಷನ್ ಅಲ್ವಾ, ಇದಷ್ಟು ಸೇರಿಸಿ. ಸೊ ಓಕೆ. ಸೊ ಇವಾಗ ಈ ಡಾಟ್ ಏನ್ ಹೇಳುತ್ತೆ, ನಾನು ಎಲ್ಲರಿಗಿಂತ ಮುಂದೆ ಹೋಗ್ಬೇಕು. ಹೇಗೆ ಹೋಗ್ತೀನಿ, ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರೊಜೆಕ್ಷನ್ ಯಾವುದು, ಎಸ್ ಡ್ಯಾಶ್ ಗಿವ್ ರೈಸ್ ಟು ಡಾಟ್ ಎಸ್. ಸೊ ಇದೇನಾಗುತ್ತೆ, ಎಸ್ ಡ್ಯಾಶ್ ಗಿವ್ ರೈಸ್ ಟು ಒಂದು ಡಾಟ್, ಒಂದು ಸ್ಟೆಪ್ ಮುಂದೆ ಹೋದ್ರೆ ಏನಾಯ್ತು, ಎಸ್ ಡಾಟ್. ಸೊ ಇವಾಗ ಏನಾಯ್ತು
ಡಾಟ್ ಎಲ್ಲರಿಗಿಂತ ಮುಂದೆ ಬಂತು. ಸೊ ಡಾಟ್ ಎಲ್ಲರಿಗಿಂತ ಮುಂದೆ ಬಂದ್ರೆ ಏನ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಸೊ ಯಾವ್ದನ್ನ ಸರ್ಪಾಸ್ ಮಾಡಿದ್ದು, ಎಸ್ ನ ಬಿಟ್ಟು ಮುಂದಕ್ಕೆ ಹೋಗಿದ್ದಲ್ವಾ, ಸೊ ಕ್ಯಾಪಿಟಲ್ ಲೆಟರ್ ಎಸ್ ಅಂತ ಬರೀಬೇಕು. ಇದು I0, ಇದು I1. ಯಾಕೆ I0 ಅಂತ ತಗೊಂಡೆ, ಇಲ್ಲಿ ನಂಬರಿಂಗ್ 0 ಇಂದ ಶುರು ಮಾಡಿರೋದು, I0 ಇಂದ. ಸೊ ಏನಾದ್ರೂ ನಾನು 1 ಇಂದ ಶುರು ಮಾಡಿದ್ರೆ ಇದನ್ನ I1 ಅಂತ ಶುರು ಮಾಡ್ತಿದ್ದೆ. ಸೊ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಸೊ ಮೊದಲನೇದಾಯ್ತು. ಇವಾಗ ಎರಡನೇದು, ಎಸ್ ಗಿವ್ ರೇಸ್ ಟು ಡಾಟ್ ಸ್ಮಾಲ್ ಸಿ ಇದೆ ಅಲ್ವಾ, 1 ಡಾಟ್ ಹೋದ್ರೆ ಆ ಕಡೆ ಹೋದ್ರೆ ಏನಾಗುತ್ತೆ, ಸ್ಮಾಲ್ ಸಿ ಡಾಟ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಡಿ. ಸೊ ಡಾಟ್ ಏನ್ ಹೇಳುತ್ತೆ, ನನ್ನ ಪಕ್ಕದಲ್ಲಿರುವಂತದ್ದು ಏನಾದ್ರೂ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಡಾಟ್ ಸ್ಮಾಲ್, ಡಾಟಿನ ಪಕ್ಕದಲ್ಲಿರುವಂತದ್ದೇನು, ಕ್ಯಾಪಿಟಲ್ ಲೆಟರ್ ಎ. ಸೊ ಕ್ಯಾಪಿಟಲ್ ಲೆಟರ್ ಎ ನ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಎ ಏನಿದೆ ಇಲ್ಲಿ, ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಸ್ಲಾಶ್ ಇ. ಸೊ ಎರಡರ ಹಿಂದೆನೂ ಕೂಡ ನಾನು ಏನ್ ಮಾಡಬೇಕು, ಡಾಟ್ ನ ಎಂಡ್ ಮಾಡಬೇಕು. ಸೊ ಇವಾಗ ಎ ಪ್ರೊಜೆಕ್ಷನ್ ಮೊದಲನೇ ಪ್ರೊಜೆಕ್ಷನ್ ಏನು, ಸ್ಮಾಲ್ ಬಿ ಇಂದ ಎಂಡ್ ಆಗಿದೆ, ಸ್ಮಾಲ್ ಲೆಟರ್ ಇ ಇಂದ ಎಂಡ್ ಆಗಿದೆ. ಸೊ ನಾನೇನು ಮಾಡೋದಿಲ್ಲ. ಸೊ ಇವಾಗ ಏನಾಯ್ತು, ಇದು I2. ಯಾವ್ದನ್ನ ಸರ್ಪಾಸ್ ಮಾಡಿದ್ದು, ಸಿ ನ ಬಿಟ್ಟು ಮುಂದಕ್ಕೆ ಹೋಗಿದ್ದು, ಸೊ ಸ್ಮಾಲ್ ಸಿ. ನೆಕ್ಸ್ಟ್ ಇದರದ್ದು ಎಲ್ಲಾ ಪ್ರೊಜೆಕ್ಷನ್ಸ್ ಮುಗೀತು. ಸೊ ಇವಾಗ ಇದರದ್ದು ಪ್ರೊಜೆಕ್ಷನ್ ಮುಂದಕ್ಕೆ ಹೋಗಲ್ಲ, ಯಾಕಂದ್ರೆ ಡಾಟ್ ಎಲ್ಲರಿಗಿಂತ ಮುಂದೆ ಬಂದಿದೆ. ಸೊ ಇನ್ನ ಇವೆರಡರಲ್ಲೇ ಆಟ ಆಡ್ಬೇಕು ನಾನು. ಸೊ ಇವಾಗ ಇದೇನ್ ಮಾಡುತ್ತೆ, ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ, ಎಸ್ ಗಿವ್ ರೇಸ್ ಟು ಸ್ಮಾಲ್ ಸಿ. ಸೊ 1 ಡಾಟ್ ಆ ಕಡೆ ಹೋದ್ರೆ ಕ್ಯಾಪಿಟಲ್ ಎ ಡಾಟ್ ಡಿ. ಸೊ ಕ್ಯಾಪಿಟಲ್ ಎ ಡಾಟ್ ಡಿ ಆಯ್ತು. ಸೊ ಇವಾಗ ಏನ್ ಮಾಡುತ್ತೆ, ಸ್ಮಾಲ್ ಲೆಟರ್ ಡಿ ಇರೋದ್ರಿಂದ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಲೆಟರ್ ಏನಾದ್ರು ಇದ್ದಿದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು. ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡ್ತೀವಿ. ಸೊ ಇದಕ್ಕೆ ಏನ್ ಕೊಡ್ತೀವಿ, I3. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಇದು, ಎ ಗಿವ್ ರೇಸ್ ಟು 1 ಡಾಟ್ ಆ ಕಡೆ ಹೋದ್ರೆ ಏನಾಗುತ್ತೆ, ಸ್ಮಾಲ್ ಎ ಡಾಟ್ ಬಿ. ಸೊ ಎ ಗಿವ್ ರೇಸ್ ಟು ಎ ಬಿ ನ ಒಂದು ಪ್ರೊಜೆಕ್ಷನ್ ಅಂತ ತಗೊಂತೀನಿ, ಎ ಗಿವ್ ರೇಸ್ ಟು ಸ್ಮಾಲ್ ಇ ನ ಇನ್ನೊಂದು ಪ್ರೊಜೆಕ್ಷನ್ ಅಂತ ತಗೊಂತೀನಿ. ಸೊ ಇನ್ನೊಂದು ಪ್ರೊಜೆಕ್ಷನ್ ಅಂತ ತಗೊಂಡ್ರೆ ಏನಾಯ್ತು, ಎ ಗಿವ್ ರೇಸ್ ಟು ಇ ಡಾಟ್ ಇ ಇದ್ದಿದ್ದು 1 ಡಾಟ್ ಆ ಕಡೆ ಶಿಫ್ಟ್ ಆದ್ರೆ ಇ ಡಾಟ್ ಇದು ಮುಗಿತಾ ಹೋಯ್ತು. ಸೊ ಇವಾಗ I4, ಇದು I5 ಮತ್ತೆ I5. ಇವಾಗ ಡಾಟ್ ಎಲ್ಲದರಲ್ಲೂ ಮುಂದೆ ಬಂದಿದೆಯಾ, ಇದ್ರಲ್ಲಿ ಮುಂದೆ ಬಂತು ಎಲ್ಲರಿಗಿನ್ನ, ಇದ್ರಲ್ಲಿ ಎಲ್ಲರಿಗಿನ್ನ ಮುಂದೆ ಬಂತು. ಸೊ ಇನ್ನ ಇದ್ರಲ್ಲೂ ಎಲ್ಲರಿಗಿನ್ನ ಮುಂದೆ ಬಂದಿಲ್ಲ, ಇದ್ರಲ್ಲಿ ಎಲ್ಲರಿಗಿನ್ನ ಮುಂದೆ ಬಂದಿದೆ. ಸೊ ಮುಂದೆ ಬರ್ಸಿ. ಸೊ ಏನಾಯ್ತು, ಎಸ್ ಗಿವ್ ರೇಸ್ ಟು ಸ್ಮಾಲ್ ಸಿ ಕ್ಯಾಪಿಟಲ್ ಎ ಡಿ ಡಾಟ್. ಸೊ ಎಲ್ಲರಿಗಿನ್ನ ಮುಂದೆ ಬಂತು. ಸೊ ಇದೆಷ್ಟು, I5 ಆಯ್ತು, ಇದು I6. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಇದು ಒಂದ್ರದ್ದು ಮಾತ್ರ. ಸೊ ಇದ್ರದ್ದು ಕೂಡ ಮುಂದೆ ಬರ್ಸಿದ್ರೆ ಏನಾಯ್ತು, ಎ ಗಿವ್ ರೇಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಡಾಟ್. ಸೊ ಎಲ್ಲರಿಗಿನ್ನ ಮುಂದೆ ಬಂತು. ಇದು ಎಷ್ಟನೇ ಪ್ರೊಜೆಕ್ಷನ್, I7. ಸೊ ಯಾವ್ದನ್ನ ಸರ್ಪಾಸ್ ಮಾಡಿ ಬಂದಿದ್ದು, ಸ್ಮಾಲ್ ಡಿ ನ ಸರ್ಪಾಸ್ ಮಾಡಿ ಬಂದಿದ್ದು. ಸೊ ಇದು ಯಾವ್ದನ್ನ ಸರ್ಪಾಸ್ ಮಾಡಿ ಬಂದಿದ್ದು, ಸ್ಮಾಲ್ ಬಿ ನ ಸರ್ಪಾಸ್ ಮಾಡಿ ಇಲ್ಲಿ ಬಂತು. ಇದು ಸ್ಮಾಲ್ ಇ ನ, ಮತ್ತೆ ಇದು ಸ್ಮಾಲ್ ಬಿ. ಸೊ ಪ್ರತಿಯೊಂದು ಕೂಡ ಸ್ಮಾಲ್ ಎ. ಸೊ ಯಾವ್ದನ್ನ ಸರ್ಪಾಸ್ ಮಾಡಿದೆ ಅಂತ ಇಲ್ಲೇ ಬರ್ಕೊಂಡ್ರೆ ಟೇಬಲ್ ಬರೆಯೋದಕ್ಕೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಟೇಬಲ್ ಅಲ್ಲಿ ಏನೇನು ಬರೀಬೇಕು ಅಂತ ನೋಡಿದ್ರೆ, ಸೊ ಇದು ಕ್ಯಾಪಿಟಲ್ ಎ ನ ಸರ್ಪಾಸ್ ಮಾಡಬಹುದು. ಸೊ ಟೇಬಲ್ ಅಲ್ಲಿ ಏನೇನು ಬರೀಬೇಕು, ಫಸ್ಟ್ ನಾವು ಈ ಏನು ಸ್ಟೇಟ್ಸ್ ಇದೆಯಲ್ಲ ಅದನ್ನ ಬರೀಬೇಕು. ಫಸ್ಟ್ ಸ್ಟೇಟ್ಸ್, ನೆಕ್ಸ್ಟ್ ಏನ್ ಬರೀತೀವಿ, ನೆಕ್ಸ್ಟ್ ನಮ್ಮ ಗೋಟುನ ಬರೀತೀವಿ ಕೊನೆಯಲ್ಲಿ, ಗೋಟು. ಸೊ ಗೋಟು ಏನ್ ಬರೀಬೇಕು, ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬರೀತಾ ಹೋಗ್ಬೇಕಾಗುತ್ತೆ. ಸೊ ಎಸ್ ಡ್ಯಾಶ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ವಾ ಅದನ್ನ ಬಿಡಿ. ಸೊ ಕ್ಯಾಪಿಟಲ್ ಲೆಟರ್ ಎಸ್, ಕ್ಯಾಪಿಟಲ್ ಲೆಟರ್ ಎ ನ ಬರೀ, ಕ್ಯಾಪಿಟಲ್ ಲೆಟರ್ ಎಸ್ ಮತ್ತೆ ಕ್ಯಾಪಿಟಲ್ ಲೆಟರ್ ಎ. ನೆಕ್ಸ್ಟ್ ಸ್ಟೇಟ್ಸ್ ಎಲ್ಲಿಂದ, I0, I1, I2, I3, I4, I5, I6, I7. ಸೊ I7 ವರೆಗೂ ಬಂತು. ಇನ್ನ ಮಧ್ಯದಲ್ಲಿ ಏನ್ ನೋಡ್ಕೊಂತು, ಆಕ್ಷನ್ ನೋಡ್ಕೊಂತು. ಸೊ ಆಕ್ಷನ್ ಕಾಲಮ್ ನ ಬರೀರಿ, ಆಕ್ಷನ್. ಸೊ ಆಕ್ಷನ್ ಕಾಲಮ್ ಅಲ್ಲಿ ಏನೇನು ಬರೀಬೇಕು ಅಂತ ಅಂದ್ರೆ, ಇನ್ನು ಉಳಿದಿರುವಂತಹ ಸ್ಮಾಲ್ ಲೆಟರ್ಸ್ ಏನೇನಿದೆ ಅದನ್ನೆಲ್ಲ ಬರೀ. ಸ್ಮಾಲ್ ಲೆಟರ್ ಏನಿದೆ, ಎ ಇ ಸಿ ಡಿ ಉಳಿದಿದೆ. ಸೊ ಎ ಆದ್ಮೇಲೆ ಎ ಬಿ ಸಿ ಡಿ, ಎ ಇದೆ, ಬಿ ಇದೆ, ಎ ಬಿ ಸಿ ಡಿ
ಇ ಮತ್ತೆ ಅದರ ಜೊತೆ ಒಂದು ಡಾಲರ್ನು ಕೂಡ ಬರೀಬೇಕು. ಸೊ ಗೋ ಟು ಕಾಲಮ್ ಅಲ್ಲಿ ಏನು ಬರೀಬೇಕು, ಗೋ ಟು ಕಾಲಮ್ ಅಲ್ಲಿ ಎ ಮತ್ತೆ ಎಸ್, ಕ್ಯಾಪಿಟಲ್ ಲೆಟರ್ ಎ ಮತ್ತೆ ಎಸ್ ಬರೀಬೇಕು. ಆಕ್ಷನ್ಸ್ ಅಲ್ಲಿ ಇಷ್ಟನ್ನ ಬರೀಬೇಕು. ಈಗ I0 ಎಲ್ಲೆಲ್ಲಿಗೆ ಹೋಗಿದೆ ನೋಡ್ತಾ ಹೋಗಿ. ಫಸ್ಟ್ ಆಕ್ಷನ್ಸ್ ಕಾಲಮ್ ನ ತುಂಬ್ತಾ ಬರೋಣ. I0 ಸ್ಮಾಲ್ ಎ ಎಲ್ಲಿಗಾದ್ರೂ ಹೋಗಿದೆಯಾ, ಇಲ್ಲ. ಎಲ್ಲಿಗೆ ಹೋಗಿದೆ, ಸ್ಮಾಲ್ ಲೆಟರ್ ಸಿ ಹೋಗಿದೆ. ಸೊ ಸ್ಮಾಲ್ ಲೆಟರ್ ಸಿ ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗಿರೋದು, I2. ಸೊ I2 ಅಂತ ಅಂದ್ರೆ ಶಿಫ್ಟ್ 2 ಅಂತ ಬರೀಬೇಕು, S2. ಸೊ ಎಲ್ಲಿಗೆ ಹೋಗಿರೋದು, ಸಾರಿ ಸಿ ಅಲ್ಲಿ ಹೋಗಿರೋದು S2. ಎಲ್ಲಿಗೆ ಹೋಗಿದೆ, I2 ಹೋಗಿದೆ. ಸೊ S2 ಅಂತ ಎಲ್ಲಿಗೆ ಬರೀಬೇಕು, ಸಿ ಗೆ ಬರೀಬೇಕು. ನೆಕ್ಸ್ಟ್ I0 ಇನ್ನೆಲ್ಲಿಗೂ ಹೋಗಿಲ್ಲ, ಇದು ಕ್ಯಾಪಿಟಲ್ ಲೆಟರ್ ಎಸ್ ಹೋಗಿರೋದು. ಸೊ ಗೋ ಟು ಆಮೇಲೆ ಬರೆಯೋಣ. ಇವಾಗ I1 ಎಲ್ಲಿಗೆ ಹೋಗಿದೆ, I1 ಎಲ್ಲಿಗೂ ಹೋಗಿಲ್ಲ. ಸೊ ನೋ ಚೇಂಜಸ್. I2, ಸೊ I2 ಎಷ್ಟು ಪ್ರೊಜೆಕ್ಷನ್, 1 2 3. ಸೊ ಸ್ಮಾಲ್ ಲೆಟರ್ ಎ ಎಲ್ಲಿಗೆ ಹೋಗಿದೆ, I4 ಹೋಗಿದೆ. ಸೊ I4 ಅಂತ ಅಂದ್ರೆ ಏನು ಬರೀಬೇಕು, S4 ಅಂತ ಬರೀಬೇಕು. ನೆಕ್ಸ್ಟ್ I2 ಸ್ಮಾಲ್ ಲೆಟರ್ ಇ ಗೆ ಎಲ್ಲಿಗೆ ಹೋಗಿದೆ, I5 ಹೋಗಿದೆ. ಸೊ ಸ್ಮಾಲ್ ಲೆಟರ್ ಇ ಗೆ I5 ಅಂದ್ರೆ S5 ಅಂತ ಬರೀಬೇಕು. ನೆಕ್ಸ್ಟ್ I3, ಸೊ I3 ಸ್ಮಾಲ್ ಲೆಟರ್ ಡಿ ಗೆ ಎಲ್ಲಿಗೆ ಹೋಗಿದೆ, I6 ಹೋಗಿದೆ. ಸೊ S6 ಅಂತ ಬರೀಬೇಕು, S6 ಡಿ ಗೆ. ನೆಕ್ಸ್ಟ್ I4, ಸೊ I4 ಎಲ್ಲಿದೆ, ಇಲ್ಲಿದೆ. I4 ಸ್ಮಾಲ್ ಲೆಟರ್ ಬಿ ಗೆ ಎಲ್ಲಿಗೆ ಹೋಗಿದೆ, I7 ಹೋಗಿದೆ. ಸ್ಮಾಲ್ ಲೆಟರ್ ಬಿ ಗೆ I7 ಅಂದ್ರೆ S7 ಅಂತ ಬರೀಬೇಕು. ನೆಕ್ಸ್ಟ್ I5 ಎಲ್ಲಿದೆ, I5 ಎಲ್ಲಿಗೂ ಹೋಗಿಲ್ಲ. ನೆಕ್ಸ್ಟ್ I6 ಕೂಡ ಎಲ್ಲಿಗೂ ಹೋಗಿಲ್ಲ, I7 ಕೂಡ ಎಲ್ಲಿಗೂ ಹೋಗಿಲ್ಲ. ಸೊ ಹಾಗಂತ ನಾನು I5 I6 I7 ಕಾಲಮ್ಗಳನ್ನು ಮತ್ತೆ I1 ಕಾಲಮ್ಗಳನ್ನು ನಾನು ಹಾಗೆ ಖಾಲಿ ಬಿಡೋಂಗಿಲ್ಲ. ಸೊ ಏನ್ ಬರೀಬೇಕು ಅಂತ ಅಂದ್ರೆ ನೋಡಿ, ಯಾವುದು ಫಸ್ಟ್ I5 ನ ತಗೋಣ. I5 ಎಲ್ಲಿದೆ, I5 ಎಲ್ಲಿದೆ, I5 ನ ಈಕ್ವೇಶನ್ ಏನು, A5 ನ ಈಕ್ವೇಶನ್ A give rise to E. ಸೊ A give rise to E ಅಂತ ನೋಡ್ತಾ ಹೋದಾಗ ಸೊ ಅದು ಎಷ್ಟನೇ ಈಕ್ವೇಶನ್, 3ನೇ ಈಕ್ವೇಶನ್. ಸೊ 3ನೇ ಈಕ್ವೇಶನ್ ಅಂದ್ರೆ ಏನು, R3 ಅಂತ ಬರೀಬೇಕು. ಸೊ ಎಲ್ಲಿಗೆ ಬರೀಬೇಕು ಅಂತಂದ್ರೆ ಈ ಎ ಇದೆಯಲ್ಲ, ಈ ಎ ನ ಫಸ್ಟ್ ನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಸೊ ಎ ನ ಫಸ್ಟ್ ಏನು, ಈಗ ಈ ಏನ್ ಬರೀಬೇಕು ಅಂತಂದ್ರೆ ನಿಮ್ಮ ಓನಾಕೆ ಹೇಳ್ಕೊಂಡು ಬಂದೆ. ಈಗ I5 ನ ಈಕ್ವೇಶನ್ ಏನು, A give rise to E ಅಲ್ವಾ. ಸೊ ಅದು ಎಷ್ಟನೇದು, 3ನೇ ಈಕ್ವೇಶನ್. ಸೊ ಅಂದ್ರೆ R3 ಅಂತ ಬರೀಬೇಕು. ಸೊ ಎಲ್ಲಿಗೆ ಬರೀಬೇಕು ಅಂತ ಅಂದ್ರೆ ಈ ಎ ಇದೆಯಲ್ಲ, ಎ ನ ಫಾಲೋ ಆಫ್ ಎ ಏನು, ಡಿ. ಸೊ ಡಿ ಕಾಮ ಎಷ್ಟನೇ ಈಕ್ವೇಶನ್ ಇದು, I5 ಅಲ್ವಾ. ಸೊ 5 ಡಿ ಕಾಮ 5. ಸೊ I5 ಜಾಗದಲ್ಲಿ ಡಿ ಅಲ್ಲಿ ಏನಂತ ಬರೀಬೇಕು ನಾನು, R3 ಅಂತ ಬರೀಬೇಕು, R3. ನೋಡಿ I5 ಜಾಗದಲ್ಲಿ ಡಿ ಕಾಲಮ್ ಅಲ್ಲಿ ಅಲ್ಲ, ಡಿ ನ ರೋ ಅಲ್ಲಿ ನಾನು R3 ಅಂತ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಬರಿತಾ ಹೋಗೋಣ, ಅವಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಯಾವ್ದು ಬರೀಬೇಕು, I6 ಎಲ್ಲಿದೆ, ಇಲ್ಲಿದೆ. ಸೊ ಅದರ ಈಕ್ವೇಶನ್ ಏನು, S give rise to ಸ್ಮಾಲ್ ಸಿ ಕ್ಯಾಪಿಟಲ್ ಎ ಡಿ ಅಲ್ವಾ. ಸೊ ಇದು ಎಷ್ಟನೇ ಈಕ್ವೇಶನ್, 1ನೇ ಈಕ್ವೇಶನ್. ಸೊ ಏನಂತ ಬರೀಬೇಕು, R1 ಅಂತ ಬರೀಬೇಕು. ಸೊ R1 ಅಂತ ಬರೆದಾದ್ಮೇಲೆ ಎಲ್ಲಿ ಯಾವ ಜಾಗದಲ್ಲಿ ಬರೀಬೇಕು ಅಂತ ಅಂದ್ರೆ ಈ S give rise to CAD ಎಷ್ಟನೇ ಈಕ್ವೇಶನ್, 6ನೇ ಈಕ್ವೇಶನ್. I6 ಜಾಗದಲ್ಲಿ ಬರೀಬೇಕು. ಸೊ 6 ಕಾಮ ಇವಾಗ ಎಸ್ ಯಾವ್ದು ಪ್ರೊಜೆಕ್ಟ್ ಮಾಡ್ತಿರೋದು, ಎಸ್ ಅಲ್ವಾ. ಸೊ ಈ ಎಸ್ ನ ಫಾಲೋ ಏನು, ಎಸ್ ನ ಫಾಲೋ ಡಾಲರ್, ಸೊ ಡಾಲರ್ ಜಾಗದಲ್ಲಿ ಡಾಲರ್ ಕಾಮ 6 ಇರುವಂತದ್ರಲ್ಲಿ ಡಾಲರ್ ಜಾಗದಲ್ಲಿ ನಾನು ಏನಂತ ಬರೀಬೇಕು, R1 ಅಂತ ಬರೀಬೇಕು. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದೇನು, I7 ಉಳ್ಕೊಂಡಿದೆ, I7. ಸೊ I7 ಈಕ್ವೇಶನ್ ಏನು, A give rise to ಸ್ಮಾಲ್ ಎ ಸ್ಮಾಲ್ ಬಿ. ಸೊ ಇದು ಎಷ್ಟನೇ ಈಕ್ವೇಶನ್, ಸ್ಮಾಲ್ ಎ ಸ್ಮಾಲ್ ಬಿ 2ನೇ ಈಕ್ವೇಶನ್. ಸೊ R2 ಅಂತ ಬರೀಬೇಕು. ಯಾವ ಜಾಗದಲ್ಲಿ, I7 ಜಾಗದಲ್ಲಿ, ಯಾಕಂದ್ರೆ 7th ಈಕ್ವೇಶನ್ ಅಲ್ಲ A give rise to AB, I7. ಸೊ 7th ಜಾಗದಲ್ಲಿ ಬರೀಬೇಕು. ಸೊ ಯಾವ ರೋ ಅಲ್ಲಿ ಬರೀಬೇಕು, ಯಾವ ಕಾಲಮ್ ಅಲ್ಲಿ ಬರೀಬೇಕು ಅಂತಂದ್ರೆ ಈ ಎ ಇದೆಯಲ್ಲ, ಇದರ ಫಾಲೋ ಆಫ್ ಎ ಏನು, ಡಿ. ಸೊ ಡಿ ಕಾಮ 7 ಅಲ್ಲಿ. ಸೊ ಡಿ ಎಲ್ಲಿದೆ, I7 ಅಲ್ಲಿ ಡಿ ಇಲ್ಲಿದೆ. ಸೊ ಆ ಜಾಗದಲ್ಲಿ ಏನಂತ ಬರೀಬೇಕು ನಾನು, R2 ಅಂತ ಬರೀಬೇಕು. ಸೊ ಇವಾಗ ಏನಾಯ್ತು, ಎಲ್ಲದೂ ಆಯ್ತು. ಇನ್ನು I1 ಕಾಲಮ್ ಮಾತ್ರ ಉಳ್ಕೊಂತು. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ I1 ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. I1 ಏನು, S gives to S dash ಅಲ್ಲ, S dash give rise to S ಅಲ್ವಾ. ಸೊ ಇದನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು, ಕ್ವಶನ್ ನಲ್ಲಿ ಕೊಟ್ಟಿಲ್ಲ. ಸೊ ಏನಂತ ಬರೀಬೇಕು, ಡಾಲರ್ ಇರುವಂತ ಜಾಗದಲ್ಲಿ ಎ ಅಂತ ಬರೀಬೇಕು.
ಎ ಅಂದ್ರೇನು ಅಕ್ಸೆಪ್ಟ್ ಅಂತ ಅರ್ಥ. ಈಗ ಗೋ ಟು ಕಾಲಮ್ನ ಬರೀತಾ ಬನ್ನಿ. I0 ಕ್ಯಾಪಿಟಲ್ ಲೆಟರ್ಸ್ಗೆ ಎಲ್ಲೆಲ್ಲಿ ಹೋಗ್ತದೆ? ಸೊ ಕ್ಯಾಪಿಟಲ್ ಲೆಟರ್ ಎಸ್ ಗೆ I1 ಗೆ ಹೋಗ್ತಾ ಇದೆ. I1 ಅಂತ ಅಂದ್ರೆ 1 ಅಂತ ಡೈರೆಕ್ಟ್ ಆಗಿ ಬರೆಯಬೇಕು. ಸೊ ಏನು ಬರೆಯಲಿ, ಎಸ್ ಆರ್ ಅದೇನು ಬರೆಯಬೇಕು, ಡೈರೆಕ್ಟ್ 1 ಅಂತ. ಸೊ ಎಗೆ ಎಲ್ಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ I1 ಎಲ್ಗೂ ಹೋಗ್ತಾ ಇಲ್ಲ. I2 ಕ್ಯಾಪಿಟಲ್ ಲೆಟರ್ ಎಗೆ I3 ಗೆ ಹೋಗ್ತಾ ಇದೆ. ಸೊ ಏನಂತ ಬರೀಬೇಕು, 3 ಅಂತ ಬರೀಬೇಕು. ನೆಕ್ಸ್ಟ್ ಎಸ್ ಗೆ ಎಲ್ಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ I4 ಕ್ಯಾಪಿಟಲ್ ಲೆಟರ್ಸ್ ಗೆಲ್ಗೂ ಹೋಗ್ತಾ ಇಲ್ಲ. I5 ಕೂಡ ಕ್ಯಾಪಿಟಲ್ ಲೆಟರ್ಸ್ ಗೆಲ್ಗೂ ಹೋಗ್ತಾ ಇಲ್ಲ. I6 ಕೂಡ ಕ್ಯಾಪಿಟಲ್ ಲೆಟರ್ಸ್ ಗೆಲ್ಗೂ ಹೋಗ್ತಾ ಇಲ್ಲ. I7 ಕೂಡ ಕ್ಯಾಪಿಟಲ್ ಲೆಟರ್ಸ್ ಗೆಲ್ಗೂ ಹೋಗ್ತಾ ಇಲ್ಲ. ಸೊ ಇವಾಗ ಗೋ ಟು ಕಾಲಮ್ ಕೂಡ ಮುಗೀತು. ಸ್ಟೆಪ್ 5 ಮಾಡಬೇಕು. ಸೊ ಸ್ಟೆಪ್ 5 ಅಲ್ಲಿ ಏನು, ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್. ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ, ಸ್ಟ್ಯಾಕ್, ನೆಕ್ಸ್ಟ್ ಇನ್ಪುಟ್ ಬಫರ್ ಬರುತ್ತೆ, ಇನ್ಪುಟ್ ಬಫರ್, ನೆಕ್ಸ್ಟ್ ಮೂರನೇದೇನು ಆಕ್ಷನ್ಸ್ ಬರುತ್ತೆ. ಸೊ ಇವಾಗ ಸ್ಟ್ಯಾಕ್ ಸ್ಟಾರ್ಟಿಂಗ್ ಏನಿರುತ್ತೆ, 0 ಅಂದ್ರೆ ಏನು, ಎಂಟಿ. ಸೊ ಇನ್ಪುಟ್ ಬಫರ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಕಾಪಿ ಮಾಡಿ. ಸ್ಮಾಲ್ ಸಿ, ಸ್ಮಾಲ್ ಇ, ಸ್ಮಾಲ್ ಡಿ ಮತ್ತೆ ಡಾಲರ್. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಕ್ ಎಂಟಿ ಇದೆ. ಸೊ ಏನ್ ಮಾಡ್ತೀನಿ, ಶಿಫ್ಟ್ ಆಕ್ಷನ್ ಅನ್ನ ಮಾಡ್ತೀನಿ. ಶಿಫ್ಟ್ ಯಾವ್ದನ್ನ ಶಿಫ್ಟ್ ಮಾಡ್ತೀನಿ, ಈ ಸಿ ಅನ್ನ ಶಿಫ್ಟ್ ಮಾಡಬೇಕು. ಸೊ ಸಿ ನಮ್ಮ ಪಾರ್ಸ್ ಟೇಬಲ್ ಅಲ್ಲಿ ನೋಡಿ ಸಿ. ಸೊ ಸಿ ಗಿರುವಂತ ಶಿಫ್ಟ್ ಆಕ್ಷನ್ಸ್ ಯಾವುದು, ಯಾಕೆ ಮಾಡ್ತಿರೋದು, ನಾವು ಶಿಫ್ಟ್ ಮಾಡ್ತಿರೋದಲ್ಲ. ಶಿಫ್ಟ್ ಆಕ್ಷನ್ ಯಾವುದು, S2. ಸೊ ಸಿ ಗಿವ್ ರೈಸ್ ಟು S2. ಸೊ ಏನಂತ ಬರಿಬಹುದು ನಾನು, 0 ಸಿ ಅಲ್ವಾ ಶಿಫ್ಟ್ ಮಾಡ್ತಾ ಇರೋದು, ಸಿ ಅಂತ ಬರಿಬೇಕು. ಸೊ ಅದ್ರ ಜೊತೆ ಏನು ಬರಿಬೇಕು, S2 ಅಲ್ವಾ. ಸೊ ಶಿಫ್ಟ್ 2 ಬದಲು 2 ಅಂತ ಬರಿಬೇಕು. ಸೊ S2 ಅಂತ ಬರೆಯಂಗಿಲ್ಲ, C2 ಅಂತ ಬರಿಬೇಕು. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು, ಸ್ಮಾಲ್ ಲೆಟರ್ ಇ, ಸ್ಮಾಲ್ ಲೆಟರ್ ಡಿ, ಡಾಲರ್ ಮಾತ್ರ ಉಳ್ಕೊಂತು. ಸೊ ಇವಾಗ ಸ್ಮಾಲ್ ಲೆಟರ್ ಸಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಇದೆಯಾ ಅಂದ್ರೆ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ, ಇಲ್ಲ. ಸೊ ಏನ್ ಮಾಡ್ತೀನಿ, ನೆಕ್ಸ್ಟ್ ಇರುವಂತದ್ದನ್ನ ಶಿಫ್ಟ್ ಮಾಡ್ತೀನಿ. ಯಾವುದು, ಸ್ಮಾಲ್ ಲೆಟರ್ ಇ, ಶಿಫ್ಟ್ ಸ್ಮಾಲ್ ಲೆಟರ್ ಇ. ಸೊ ಸ್ಮಾಲ್ ಲೆಟರ್ ಇ ಎಲ್ಲಿದೆ ನೋಡ್ತಾ ಬನ್ನಿ, ಸ್ಮಾಲ್ ಲೆಟರ್ ಇ ಎಲ್ಲಿದೆ. ಸೊ ಸ್ಮಾಲ್ ಲೆಟರ್ ಇ ಇರುವಂತ ಶಿಫ್ಟ್ ಆಕ್ಷನ್ ಯಾವುದು, S5. ಸೊ ಇಲ್ಲಿ ಮಾಡ್ತಿರೋ ಶಿಫ್ಟ್ ಅಲ್ವಾ. ಸೊ ಶಿಫ್ಟ್ 5 ಇದೆ. ಸೊ S5. ಇವಾಗ ಏನ್ ಬರೀಬೇಕು, 0 C2 E S5 ಅಲ್ವಾ. ಸೊ E5 ಅಂತ ಬರೀಬೇಕು. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು, ಡಿ ಉಳಿತು, ಡಾಲರ್ ಉಳಿತು. ನೆಕ್ಸ್ಟ್ ಸ್ಮಾಲ್ ಇ ನ ಫಸ್ಟ್ ನೋಡಿ. ಸೊ ಸ್ಮಾಲ್ ಇ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ. ಸೊ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇದೆ. ಸೊ ಎ ಗಿವ್ ರೈಸ್ ಟು ಎ ಬಿ ಒಂದು ಪ್ರೊಜೆಕ್ಷನ್, ಎ ಗಿವ್ ರೈಸ್ ಟು ಸ್ಮಾಲ್ ಇ ಒಂದು ಪ್ರೊಜೆಕ್ಷನ್ ಅಲ್ವಾ. ಸೊ ಇವಾಗ ಏನ್ ಮಾಡಬಹುದು, ಈ ಜಾಗದಲ್ಲಿ ಎ ಬರಿಬಹುದು. ಸೊ ರೆಡ್ಯೂಸ್ ಎ ಗಿವ್ ರೈಸ್ ಟು ಸ್ಮಾಲ್ ಇ. ಸೊ ಏನಂತ ಬರಿಬಹುದು, 0 C2 ಈ ಜಾಗದಲ್ಲಿ ಎ ಬರೀತಿದ್ದೀನಲ್ವಾ. ಸೊ A5, E5 ಜಾಗದಲ್ಲಿ A5. ಇನ್ನ ಇವಾಗ ನೋಡಿ ಮತ್ತೆ ಕ್ಯಾಪಿಟಲ್ ಲೆಟರ್ ಎ ಏನಾದರೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಇದೆಯಾ, ಇಲ್ಲ. ನೆಕ್ಸ್ಟ್ ಸ್ಮಾಲ್ ಸಿ ಮತ್ತೆ ಕ್ಯಾಪಿಟಲ್ ಎ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಇದೆಯಾ, ಇಲ್ಲ. ಇಲ್ಲಿ ಡಿ ಕೂಡ ಇದೆ. ಸೊ ಏನ್ ಮಾಡಬೇಕು, ನೆಕ್ಸ್ಟ್ ಇದನ್ನ ಶಿಫ್ಟ್ ಮಾಡ್ತಾ ಬರಬೇಕು. ಸೊ ಇದು ಆಲ್ರೆಡಿ ಹಾಗೆ ಉಳಿದಿತ್ತು. ಸೊ ಏನ್ ಮಾಡಬೇಕು, ಶಿಫ್ಟ್ ಯಾವ್ದನ್ನ ಶಿಫ್ಟ್ ಮಾಡ್ತಾ ಇರೋದು, ಡಿ. ಸೊ ಡಿ ನ ಶಿಫ್ಟ್ ಆಕ್ಷನ್ ಯಾವುದು, ಡಿ ಇಲ್ಲಿದೆ. ಸೊ ಡಿ ನ ಶಿಫ್ಟ್ ಆಕ್ಷನ್ S6. ಸೊ ಡಿ S6. ಸೊ S6 ಅಂದ್ರೆ ಏನ್ ಬರಬೇಕು, 0 C2 A5 D6. ಸೊ ಇನ್ನ ಡಿ ಕೂಡ ಶಿಫ್ಟ್ ಆದ್ರೆ ಇನ್ನ ಖಾಲಿ ಉಳಿದಿರುವಂತದ್ದು ಡಾಲರ್ ಅಂದ್ರೇನು, ಎಂಟಿ ಅಂತ ಅರ್ಥ. ಸೊ ಸ್ಮಾಲ್ ಲೆಟರ್ ಡಿ ಏನಾದ್ರೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಪರೇಟ್ ಆಗಿದೆಯಾ, ಇಲ್ಲ. ನೆಕ್ಸ್ಟ್ ಇವಾಗ ಸ್ಮಾಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಪರೇಟ್ ಆಗಿದೆಯಾ. ಸೊ ಈಕ್ವೇಶನ್ ಇದೆ, ಈ ಈಕ್ವೇಶನ್ ಅಲ್ಲಿ ಇದೆ. ಸೊ ಈ ಈಕ್ವೇಶನ್ ಯಾವ್ದ್ರಿಂದ ಪ್ರೊಜೆಕ್ಟ್ ಆಗ್ತಿರೋದು, ಕ್ಯಾಪಿಟಲ್ ಲೆಟರ್ ಎಸ್ ಇಂದ. ಸೊ ಕ್ಯಾಪಿಟಲ್ ಲೆಟರ್ ಎಸ್ ಇಂದ ಪ್ರೊಜೆಕ್ಟ್ ಮಾಡ್ತಿರೋದ್ರಿಂದ ಏನ್ ಮಾಡ್ತೀನಿ, ರೆಡ್ಯೂಸ್ ಎಸ್ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಡಿ. ಸೊ ಸ್ಮಾಲ್ ಈ ಎಸ್ ಇಂದ ಈಕ್ವೇಶನ್ ಏನು, ಮೊದಲನೇ ಈಕ್ವೇಶನ್ ಅಲ್ಲೂ ಎಸ್ ಅಂತಾನೆ ಡೈರೆಕ್ಟ್ ಆಗಿ ಬರೀತೀನಿ. ಸೊ 0 ಎಸ್. ಸೊ ಮೊದಲನೇದು ಯಾವುದು ಪ್ರೊಜೆಕ್ಟ್ ಮಾಡ್ತಿತ್ತು, ಮೊದಲನೇ ಈಕ್ವೇಶನ್ ನ, ಅದನ್ನು ನಾನು ಸ್ಟ್ಯಾಕ್ ಗೆ ತಂದೆ. ಮತ್ತೆ ಇನ್ಪುಟ್ ಬಫರ್ ಏನಾಗಿದೆ, ನನಗೆ ಎಂಟಿ ಆಗಿದೆ. ಡಾಲರ್ ಅಂದ್ರೇನು, ಎಂಟಿ. ಸೊ ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಏನ್ ಮಾಡಬೇಕು, ಅಕ್ಸೆಪ್ಟ್ ಅಂತ ಬರೀಬೇಕು. ಸೊ ಮುಂದೆ ಯಾವ ಆಕ್ಷನ್ ಕೂಡ ನಾನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಬಂದು ನಿಂತ್ಕೊಂಡಿದೆ ಮೊದಲನೇ ಈಕ್ವೇಶನ್ಗೆ. ಸೊ ಅಕ್ಸೆಪ್ಟ್ ಅಂತ ಬರ್ದಾಯ್ತು. ಇವಾಗ ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್ ಆಯ್ತು. ಸೊ ಇದನ್ನ ಯೂಸ್ ಮಾಡಿಕೊಂಡು ಪಾರ್ಸ್ ಟ್ರೀ ಬರೀಬೇಕು. ಪಾರ್ಸ್ ಟ್ರೀ ಬರೀಬೇಕಾದ್ರೆ ಏನ್ ಮಾಡಬೇಕು, ಕೆಳಗಡೆಯಿಂದ ನೋಡ್ತಾ ಹೋಗ್ಬೇಕು. ಫಸ್ಟ್ ಯಾವ್ದಿರೋದು, ಕ್ಯಾಪಿಟಲ್ ಲೆಟರ್ ಎಸ್. ಪಾರ್ಸ್ ಟ್ರೀ ಬರೀಬೇಕಾದ್ರೆ ಒಂದ್ ನೆನಪಿರಲಿ, ಕ್ಯಾಪಿಟಲ್ ಲೆಟರ್ಸ್ ನ ಮಾತ್ರ ನಾವು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗದು.
ಸ್ಮಾಲ್ ಲೆಟರ್ಸ್ನ ನಾವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಆಗಲ್ಲ. ಈ ಎಸ್ ಯಾವುದರಿಂದ ಬರ್ತಿರೋದು? ಎಸ್ ಗಿವಿಂಗ್ ಪ್ರೊಜೆಕ್ಷನ್ ಟು ಸ್ಮಾಲ್ ಸಿ ಕ್ಯಾಪಿಟಲ್ ಎ ಸ್ಮಾಲ್ ಡಿ ಅಲ್ವಾ? ಸೊ ಸ್ಮಾಲ್ ಸಿ ಕ್ಯಾಪಿಟಲ್ ಎ ಸ್ಮಾಲ್ ಡಿ. ನೆಕ್ಸ್ಟ್ ಅದರ ಹಿಂದಿನ ಪ್ರೊಜೆಕ್ಷನ್ಸ್ ಏನು? ಸ್ಮಾಲ್ ಸಿ ಕ್ಯಾಪಿಟಲ್ ಎ. ಸೊ ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ ಅದರ ಹಿಂದ್ಗಡೆ ಏನು? ಸ್ಮಾಲ್ ಸಿ ಸ್ಮಾಲ್ ಇ. ಸೊ ಸ್ಮಾಲ್ ಸಿ ಮತ್ತೆ ಸ್ಮಾಲ್ ಇ ನ ಬರೀಬೇಕು. ಏನು ಅಂತಂದ್ರೆ ನಾನು ಕ್ಯಾಪಿಟಲ್ ಲೆಟರ್ ಇರುವಂತದ್ದನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಅಂದ್ರೆ ಎ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿರೋದು. ಸೊ ನನಗೇನು ಬೇಕು? ಸ್ಮಾಲ್ ಸಿ ಇ ಬೇಕು. ಸ್ಮಾಲ್ ಸಿ ಆಲ್ರೆಡಿ ಇದೆ, ಬರ್ದಾಗಿದೆ. ಸೊ ಇವಾಗ ಏನ್ ಮಾಡ್ತೀನಿ? ಇನ್ನು ಉಳಿದಿರುವಂತದ್ದು ಸ್ಮಾಲ್ ಇ ನ ಎ ಇಂದ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ನೋಡಿ ಯಾವ್ದ್ರಿಂದ ಬಂದಿದ್ದು? ಸ್ಮಾಲ್ ಇ ಎ, ಕ್ಯಾಪಿಟಲ್ ಎ ಇಂದ ಸ್ಮಾಲ್ ಇ ಬಂದಿದೆ. ಸೊ ಇವಾಗ ಏನಾಯ್ತು? ಸಿ ಇ ಡಿ. ಸಿ ಇ ಡಿ ನಮಗೆ ಬೇಕಾಗಿತ್ತಂತ ಸ್ಟ್ರಿಂಗ್ ಕೂಡ ಬಂದಿದೆ. ಸೊ SLR ಪಾರ್ಸರ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.